ಅಯ್ಯೋ ದೇವ್ರೇ, ಯಾತ್ರ ಬೇಕಾದ್ರೆ ತಗೊಬೋದಪ್ಪ, ಮೂತ್ರ ತಗೊಳಕ್ಕಾಗಲ್ಲ. ಶಿವ ಶಿವ. ಹಲೋ ಸರ್, ಬಂದ್ಬಿಟ್ರಾ ಸರ್? ಬಂದೆ ಸರ್, 5 ನಿಮಿಷ ಸರ್, ಬಂದೆ. ಎಷ್ಟು ಕೊಟ್ಟವನ್ನ? 500. ಪರವಾಗಿಲ್ಲ. ಹೊಸತ ಗಂಡ ಮಗ 150 ರೂಪಾಯಿ ಕೊಟ್ಟಿದೆ, ಇವನು 500 ರೂಪಾಯಿ ಕೊಟ್ಟವನೆ. ಫುಲ್ ಚಿಂದಿ ಮಾಡಿಬಿಡಣ. ಅವತ್ತು ಹಂಗೆ ಮಾಡಲಿಲ್ಲ ಅಂದ್ರೆ 500 ಅಲ್ಲ 150 ರೂಪಾಯಿನೂ ಕೊಡ್ತಿರ್ಲಿಲ್ಲ ಅವ. ಅವನ್ನೆಲ್ಲ ನೋಡ್ದಂಗೆ ಐತಲ್ಲ. ಸುಧಾರಲ್ಲಿ ಕಂಡಿದ್ದೀನಿ. ಎಲ್ಲದಕ್ಕಾಗಲಿಕ್ಕೆ ದೌಲತಿಗೆ ಏನು ಕಡಿಮೆ ಇಲ್ಲ. ಆರು ನೋಡೋಣ. ಏನು ನೋಡೋದು ಶೋ? ಮಗ ಇಷ್ಟೇ ತರ ಇಷ್ಟು ದಿವಸ ಆಟಾಡ್ತದೆ. ನನ್ನ ಮಗನ ಆಯ್ತಲ್ಲ ನೀನು. ಏನು ತಿಂದಾಕಲ್ಲ ನಿಗ್ರಿ ಮಗ. ದುಡಾಕಲ್ಲ ಈ ಹಾಕಿದ್ದು ನೋಡ. ನಾನೇ ಗೆಲ್ಲೋದು, ಗೆಲ್ಲಿಲ್ಲ ಅಂದ್ರೆ ಅವ್ರ ಮೀಸ ತೆಗೆದು ಡೀಟೇಲಕ್ಕೆ ಎಷ್ಟೈತಿ ಅಂತ ಹೇಳುತ್ತೆ. ಕೇಳಿ ಕಿವಿನ ತುತ್ಬಿಟ್ಟೈತೆ. ಕನ್ಸಲ್ ಬಂದು ನನಗೆ ಮಾರ ಬೇಡ, ನಾನೇ ಗೆಲ್ತಂಬಿಟ್ಟ. ನನ್ನ ಕನ್ಸಲ್ಲಿ ಮುನೇಶ್ವರನು ಬರ್ತಿರ್ತಾನೆ. ನೀವು ದಿನಕ್ಕೆ ಒಬ್ರು ಬಂದು ಹೇಳ್ತಾರಲ್ಲ ಈ ಏನ್ ಆಟ ಆಡ್ತಿರಲ್ಲ ನೀವು? ಮುಂಜಾನೆದ ಅವಾಗ ಎದೇವಲ್ಲ, ಇವತ್ತು ಸೋಲವಲ್ಲ. ಮುಚ್ಚು ಮಕ್ಕ ಲೈ ಬಿಡಪ್ಪ. ಲೇಟ್ ಒಳ್ಳೆ ನೀನ ನಾಡಲಿ ಆಡ್ಸಿದ್ರೆ ಆಡ್ಸಲಿಲ್ವಾ? ಮನೆ ಹೋಗ್ತಾರೆ ಆಯ್ತು ಬಿಡಪ್ಪ. ಬಂದಪ್ಪ ಗಿಡ್ಡೆ. ಯಾವಾಗ ತಾಳಿತ್ತು? ಅವಳಕ್ಕ ನನ್ನೊಬ್ಬಳದೇ ತಾಳಿ ಅನ್ನತ್ತಾರ ಬೇಜಾನ್ ಎಗರಾಡ್ತಿದ್ರು. ಹಾಂ, ಮುಖದ ಮೇಲೆ ಒಂದೇ ಕುರುಕು ಹಾಂ ಎತ್ತಾಕೊಂಬಂದ್ಬಿಟ್ಟೆ. ನನಗೆ ಕಾಣಿಸ್ಲಲ್ಲ ಬಡ್ಡಿ ಅದು. ನಿನಗೆ ಕಾಣಿಸಿದ್ರೆ ನೀನು ಯಾಕೆ ಕುಂಡೆ ಮೇಲೆ ಕುರುಕು ಹಾಕ್ಸಂತಿದ್ದೆ? ಮೊನ್ನೆ ತಾವೇನು ಕಿಸ್ ಬಂದ್ರಪ್ಪ. ಡೀಲ್ ಆದಾಗ ನಮ್ಮ ಎರಡನ್ನು ಬಿಟ್ಟು ಸ್ವಂತ ಮಾವನ ಕೊಂದು ಬಂದವನೇ. ಕೇಳ್ರಪ್ಪ, ಕೇಳಿ. ಹೌದೇನೋ? ಮೊನ್ನೆ ಒಬ್ಬ ಡೀಲ್ ತಂದಿದ್ದ. ಹಾಂ, ನೈಟೆಲ್ಲ ಸ್ಕೆಚ್ಚಾಗಿ ಮುಗಿಸೋಣ ಅಂತ ಹೋದೆ. ಹಾಂ ಸ್ಕೆಚ್ಚಾಗಿ ಮುಗಿಸ್ದೆ. ನನ್ನ ಮಗ ಹೌದಾ? ಟೈಮಲ್ಲಿ ಅಳಿಯಂದ್ರೆ ಅಂತಿದ್ದ. ಹಾಂ, ನಾನು ಯಾರನ್ನ ಕರ್ಕೊಂಡ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಬೆಳಿಗ್ಗೆ ನೋಡ್ತೀನಿ ನನ್ನ ಹೆಂಡತಿ ಗುಳೋ ಅಂತ ಅಳ್ತಿದ್ದಾಳೆ. ಏನೋ ಬಿಡಣ್ಣ. ಹಾಂ, ಏನಾಯ್ತೆ ಅಂತ ಕೇಳಿದೆ. ಹಾಂ, ರೀ ನಮ್ಮ ಅಪ್ಪನ ಯಾರೋ ಸಾಯಿಸ್ಬಿಡ್ದಾಳೆ ಅಂತ ಹೇಳಿದ್ರು. ಆಗ್ಲೇ ಗೊತ್ತಾಯ್ದ ನನ್ನ ಮಗ ಹೆಣ್ಣು ಕೊಟ್ಟು ಮಾವ ಅಂದ್ಬಿಡ್ತಾರೆ. ಅಷ್ಟು ಗೊತ್ತಾಗಿಲ್ಲ. ಆ ಒಯ್ಯಿ ನೋಡಿದ್ದೇನ ಲಾಸ್ಟ್ ಟೈಮ್ ಮದುವೆ ಟೈಮಲ್ಲಿ. ಅದು ಫೋಟೋ ತೆಗೆಸ್ಕೊಳ್ಳೋವಾಗ ಕಾಡ್ಬಿಡಲ್ಲಿ. ಅವನ್ ಯಾರು ಈ ಕಡೆನ ಬರ್ತಾವನೆ ನೋಡು, ಅವನೇನಾ? ಏಯ್ ಸಿಗರೇಟ್ ಕೊಡ. ಬರಲಿ ಬಲಿಕಬೇಕು, ನೀರು ಹಾಕ್ಬಿಟ್ಟು ಹೊಡೆದು ಬಿಡೋದೆ. ಏನಪ್ಪ ಅವ್ರು ಹೇಳ್ದಂಗೆ ಬೇಗ ಬಂದ್ಬಿಟ್ಟವ್ರೆ. ಏನ್ ಕಾದಿದೆಯೋ? ಏನು ಹೇಳಿ? ನಿಮ್ಮಿಂದ ಒಂದು ಕೆಲಸ ಆಗಬೇಕು.
ಏನು ವಿಷಯ? ಒಬ್ಬನ ಹೊಡಿಬೇಕು. ತುಂಬ ದುಡ್ಡು ಖರ್ಚಾಗುತ್ತೆ. ಎಷ್ಟು ದುಡ್ಡಾದರೂ ಪರವಾಗಿಲ್ಲ. ಯಾರು? ಮತ್ತೆ ಬಂದು 2 ಅವರ್ ಆಯ್ತು. ನಮ್ಮನ್ನ ಬೇಗ ಬರಕ್ಕೆ ನೀನ ಕಿತ್ತಿ ಗುಡ್ಡಕ್ಕೆ ಹೋಯ್ದೆ. ನಂಗೆ ಆ ಸೈಟ್ ಬೇಡ, ಈ ಸೈಟೇ ಬೇಕು. ಅದು ಯಾವ ಬೋಳಿ ಮಗನೇ ತಗೊಂಡಿರ್ಲಿ, ನನಗೆ ಈ ಸೈಟೇ ಬೇಕು. ಏಯ್ ಅಣ್ಣ ಹೇಳಿದ್ರು ಮುಖ್ಯ ಕೊಡ್ತಾ ಇರ್ಬೇಕು. ಏಯ್ ಏನು ಗೊತ್ತಾ, ಹೇಳಿದ್ರೆ ಹೋಗ್ಬಿಡ್ತೀಯ. ಬಿಡ ನಮ್ಮ ಹೋಗೋಣ ಕೊಡುತ್ತಾನೆ. ಬರಲಿ, ಬರ ನಾನು ಯಾರು ಗೊತ್ತಾ? ಏರಿಯಾ ಡಾನು. ನನಗೆ ಸೈಟ್ ಕೊಡ್ಸಲ್ಲ ಅಂತೀಯ? ಕೊಡ್ಸಿದ್ರೆ ಉಳಿತೀಯ, ಇಲ್ಲಾಂದ್ರೆ ಹೋಗ್ಬಿಡ್ತೀಯ. ಯೋಚನೆ ಮಾಡು. ನಾವೆಲ್ಲರೂ ಇಲ್ಲಿ ಇರ್ತೀವಿ. ಎಲ್ಲ ಗುಂಪು ಅಲ್ಲೇ ಇರುತ್ತೆ. ನೀನು ಅಲ್ಲಿರ್ತೀಯ. ಆಮೇಲೆ ಇವನು ಇಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಅಲ್ಲಿ ನಿಲ್ಲಿಸ್ತಾನೆ ಗಾಡಿ. ನಾವೆಲ್ಲರೂ ಅಲ್ಲಿ ಬೆಚ್ಕೊಂಡಿರ್ತೀವಿ. ಇವನು ಅವನು ಇನ್ನೂ ಬರಲ್ಲ. ಬಚ್ಚ ಮರ್ಸಿ ಮರ್ಕೋಯವನೆ. ಹಾಂ, ನಾವೆಲ್ಲರೂ ಇಲ್ಲಿಂದ ಗುಂಪಾಗಿ ಹೋಗೋ ಟೈಮಲ್ಲಿ ಇವನೊಬ್ಬ ಇಲ್ಲಿ ಇರ್ತಾನಲ್ಲ, ಆಮೇಲೆ ಇವನೊಬ್ಬ ಹೋಗ್ತಿರ್ತಾನೆ. ಆಮೇಲೆ ನಾವೆಲ್ಲರೂ ಅಟ್ಯಾಕ್ ಮಾಡಿ ತಮ್ಮನ ಕೊಲ್ಲೋಕೆ, ತಮ್ಮ ಅಣ್ಣನ ಕೊಲ್ಲೋಕೆ, ಹೆಂಡತಿ ಗಂಡನ ಕೊಲ್ಲೋಕೆ, ಅಪ್ಪ ಮಗನ ಕೊಲ್ಲೋಕೆ, ಮಗ ಅಪ್ಪನ ಕೊಲ್ಲೋಕೆ, ಹೀಗೆ ಭಾರತದಲ್ಲಿ 50% ಕೊಲೆಗಳು ನಡೀತಿವೆ. ಜಮೀನಿಗೆ, 500 ರೂಪಾಯಿ ದುಡ್ಡಿಗೆ, ಒಂದು ಸಿಗರೆಟ್ಗೆ ಕರುಣೆ ಇಲ್ಲದೆ ಮನುಷ್ಯನ್ನೇ ಕೊಲ್ತವನೆ. ಕತ್ತಿ ಎತ್ತದವನಿಗೆ ಕತ್ತಿಯಿಂದನೇ ಸಾವು ಅನ್ನೋ ಚೇಂಜ್ ಆಗಿ, ಕತ್ತಿ ಎತ್ತದವನಿಗೆ ಕಾನೂನಿನಿಂದ ಸಾವು ಅನ್ನೋ ಭಯ ಬಂದ್ರೇ ಸಮಾಜ ಬದಲಾಗೋದು.